ಮೌನ ಪ್ರಕಾಶವಾಣಿ ಅಂದರೆ ಸಂಸಾರದಲ್ಲಿದ್ದು ಈ ಸಂಸಾರದ ಸಾಗರವನ್ನು ಎಣಿತ ಅದ್ಭುತವಾದಂತಹ ಚಿಂತನೆಯನ್ನು ಮಾಡಿ ನಾವು ನೀವೆಲ್ಲರೂ ಸಹಿತ ಮುಕ್ತಿಗೆ ಮಾರ್ಗವನ್ನು ಹುಡುಕಬೇಕಾದ್ರೆ ಅದರ ಸೂಕ್ಷ್ಮವಾದಂತಹ ರಹಸ್ಯ ಹೇಳಿದ್ದಾರೆ. ಇನ್ನ ನಾನು ಹಿಂದೊಂದು ದಿವಸ ಈ ಆಲಯಕ್ಕೆ ಬಂದಿದ್ದೆ. ಆಗ ಬಂದಾಗಲೂ ಈಗಿರುವಂತಹ ಆಲಯಕ್ಕೂ ಅದ್ಭುತಾಂತರ ವ್ಯತ್ಯಾಸ. ಸಾಮಾನ್ಯದಿಂದ ಸಾಧನೆ ಮಾಡಲಾಗಿದೆ. ನೋಡಲಿಕ್ಕೆ ಸನ್ಯಾಸಿಗಳು, ಆಂತರ್ಯದಲ್ಲಿ ಸಂಸ್ಕಾರಿಗಳು ಆಗಿರುವ ಆನಂದ ಗುರೂಜಿಗಳು. ವಿಶ್ವಕ್ಕೆ ಪ್ರಿಯರು ಯಾರಪ್ಪ? ಮಧ್ವನಾರಾಯಣ ಆಶ್ರಮದ ಶ್ರೀ ಶ್ರೀ ಸ್ವಾಮಿಗಳು. ಆ ಸೂಲಿ ಬೆಲೆ ಇರುತ್ತೆ. ಕೊನೆಗೆ ಅವರು ಮಾತಾಡಿಸಿ ಭಾಳ ಒಳ್ಳೆಯದು ಅಂತ ಕಾಣುತ್ತೆ. ಆಮೇಲೆ ಅವರು ಮಾತಾಡಿದ್ಮೇಲೆ ಯಾರು ಹೇಳಲ್ಲ ಅಂತ ಕಾಣುತ್ತೆ. ಮತ್ತು ಶ್ರೀಮತಿ ಗೌರಿ ಸುಬ್ರಹ್ಮಣ್ಯ ಅವರೇ, ನೀವು ಭಾಳ ಅದೃಷ್ಟಶಾಲಿಗಳು. ಯಾಕೆ ಗೊತ್ತಾ? ಮೊದಲನೇದಾಗಿ ಚತುರ್ಥಿ ಸೂಲಿ ಬೆಲೆ ಬಂದಿರೋದು, ಎರಡನೇದಾಗಿ ಹೋಗದೇ ಇರೋದು, ಇನ್ನೂ ಕೂತ್ಕೊಂಡಿರೋದು. ಇಷ್ಟು ಜನ ಆಮೇಲೆ ಕೊನೆಯಲ್ಲವರು ಮಾತಾಡೋದಕ್ಕೆ ಬಿಡಿಯಲ್ಲ, ಎಲ್ರಿಗೂ ಸಂತೋಷ ಆಗುತ್ತೆ. ನಿಖಿತಾ ನೋಡಲಿಕ್ಕೂ ಸುಂದರ, ಮಾತು ಸುಂದರ, ತುಂಬ ಚೆನ್ನಾಗಿ ಮಾತಾಡ್ತಿದ್ದೀಯಮ್ಮ ಆಗಲಿಂದ. ಅದು ಭಾಳ ಓಡೋದ್ರಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಅದು ನಿಧಾನವಾಗಿ ಹೇಳ್ತೀನಿ. ನಾನಿವತ್ತು ಮಾತಾಡಬೇಕಾದ್ದು ಬಹಳಷ್ಟು ವಿಷಯಗಳಿದೆ. ಒಂದು ಸುಬ್ರಹ್ಮಣ್ಯನ ಬಗ್ಗೆ ಮಾತಾಡಬೇಕು, ಎರಡನೇದು ರಾಜಗೋಪುರದ ಬಗ್ಗೆ ಮಾತಾಡಬೇಕು, ಮೂರನೇದು ಗೌರಿ ಸುಬ್ರಹ್ಮಣ್ಯನವ್ರ ಬಗ್ಗೆ ಮಾತಾಡಬೇಕು. ಅದನ್ನು ಕೊಟ್ಟಿರೋ ಕಾಲ 5-10 ನಿಮಿಷ ಸಾಕು ಅಂತ ಹೇಳಿದ್ದಾರೆ. ವಸಿಷ್ಠ ಬ್ರಹ್ಮರ್ಷಿಗಳು ಆಶ್ರಮದಲ್ಲಿ ಇರಲಿಲ್ಲ. ಆಗ ಕೌಶಿಕ ಬಂದ, ವಸಿಷ್ಠರನ್ನ ಸಾಯಿಸಿಬಿಡ್ತೀನಿ ಅಂತ ಬಂದ. ಏನ್ ಮಾಡೋದು? ಕೇಳಿಸ್ತಾ ಇಲ್ವಾ? ನೀವು ಯುವಕರಾಗ್ಬಿಟ್ಟಿದ್ದೀರಿ ಸ್ವಾಮಿ, ಇಂದಿಗೂ ಈಗ ನೋಡಿದ್ದೀರಿ. ವಸಿಷ್ಠ ಬ್ರಹ್ಮರ್ಷಿಗಳು ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ ಕೌಶಿಕ ಬಂದ ವಸಿಷ್ಠರನ್ನು ಸಾಯಿಸಲಿಕ್ಕೆ. ವಸಿಷ್ಠರಿಲ್ಲ, ಆಶ್ರಮ ಖಾಲಿ, ಬೇರೆ ಶಿಷ್ಯರೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಆತ ಬಾಣ ಪ್ರಯೋಗ ಮಾಡ್ತಾನೆ. ಆಗ ಅರುಂಧತಿ ಪಕ್ಕದಲ್ಲಿದ್ದಾಕೆ ಯಜ್ಞಕುಂಡದ ಹತ್ತಿರಕ್ಕೆ ಹೋಗಿ ಈಶಾನ್ಯ ದಿಕ್ಕಿನಲ್ಲಿ ಇದ್ದಂಥ ಬ್ರಹ್ಮದಂಡವನ್ನು ಆಗ್ನೇಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿದ್ದಂತೆ. ಕಥೆ ಬಹಳ ದೊಡ್ಡದು. ಗಂಡನ ಗೈರು ಹಾಜರಿಯಲ್ಲಿ ಆಶ್ರಮವನ್ನು ರಕ್ಷಿಸಿ ತನ್ನನ್ನೂ ರಕ್ಷಿಸಿಕೊಂಡು ವಸಿಷ್ಠರ ಪ್ರಾಣಕ್ಕೂ ಹರಣವಾಗದ ರೀತಿಯಲ್ಲಿ
ಗಂಡಿಗೆ ಗಂಡಾಗಿ ಪುರುಷನಿಗೆ ಪುರುಷೋತ್ತಮಳಾದಂಥದ್ದು ಅಂದು ಅರುಂಧತಿ, ಇಂದು ಗೌರಿ ಸುಬ್ರಹ್ಮಣ್ಯಂ. ಅವ್ರು ಹೇಳಿದ್ರು ಮಾತಾಡ್ತಾರೆ, ಇದರ ನಿರ್ಮಾಣದಲ್ಲಿ ನನ್ನ ಮಕ್ಕಳೆಲ್ಲ ಸಹಾಯ ಮಾಡಿದ್ದಾರೆ, ನನ್ನ ತಮ್ಮಂದರು ಸಹಾಯ ಮಾಡಿದ್ದಾರೆ, ನಮ್ಮ ಅಪ್ಪ ಸಹಾಯ ಮಾಡಿದ್ದಾರೆ ಅಂತ. ಅವರು ಸಹಾಯ ಮಾಡಿದ್ದಂತೂ ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ ಹೇಳ್ತಾ ಇದ್ರು. ಅವರು ಸಂಪಾದನೆ ಮಾಡಿದ್ದೆಲ್ಲ, ತವರು ಮನೆಯಿಂದ ಬಂದಿದ್ದೆಲ್ಲ, ಒಡವೆಗಳನ್ನ ಎಲ್ಲಾನು ಕೊಟ್ಬಿಟ್ರು ಇದರ ನಿರ್ಮಾಣಕ್ಕೆ. ಇವು ಹಾಕೊಂಡಿದ್ರಿ, ಸ್ವಲ್ಪ ಚೆನ್ನಾಗಿದ್ರಿ, ಹೊರಟಲ್ಲಿ ನೀವು ಆಭರಣಗಳು ಹಾಕೊಂಡು ಸಂಪೂರ್ಣವಾಗಿ ಅರ್ಧಾಂಗಿ ಅಲ್ಲಪ್ಪ. ಈ ಗೌರಿ ಸುಬ್ರಹ್ಮಣ್ಯವರು ಸುಬ್ರಹ್ಮಣ್ಯವರಿಗೆ ಅವ್ರ ಅರ್ಧಾಂಗಿ ಆಗಿರೋದಿಲ್ಲ, ನೀವು ಪೂರ್ಣಾಂಗಿ ಆಗಿದ್ರಿ ಅಲ್ವೇನ್ರಿ. ಇದು ಬದಿನೆಲ್ಲ ಕೊಟ್ಟು ಈ ಆಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಬೇರೆ ಯಾವುದೇ ಹೆಣ್ಣಾಗಿದ್ದಿದ್ದರೆ ನೀವು ಮಾಡಿದಂಥ ಈ ಪುರುಷ ಸಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇರಲಿಲ್ಲ. ನಾನು ಮತ್ತೆ ಹೇಳ್ತೀನಿ, 100 ಅಲ್ಲ 500 ಜನ ಗಂಡಸರು ಮಾಡಬಹುದಾದಂಥ ಕೆಲಸವನ್ನು ಗೌರಿ ಸುಬ್ರಹ್ಮಣ್ಯರು ಒಬ್ಬರೇ ಮಾಡಿದ್ದಾರೆ. ಹೀಗಾಗಿಯೇ ಅವರು ಇಂಥ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ನನಗೆ ಆಹ್ವಾನ ಪತ್ರವನ್ನು ಕೊಟ್ಟಾಗ ಈ ಶಿಲ್ಪಿಯ ಮುಖವನ್ನು ನೋಡಿದೆ. ಏನೇ ಹುಡುಗ ಇದಾನಲ್ಲಪ್ಪ ಅಂತ ಅಂದ್ಕೊಂಡೆ. ಈ ಹುಡುಗ ಈ ದೊಡ್ಡ ಗೋಪುರ ನಿರ್ಮಾಣ ಮಾಡ್ತಾರೆ ಅಂತ. ಇಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರೆ ನೋಡ್ತಾ ಇದ್ದೀವಿ, ಒಳ್ಳೆ ಬಲಭೀಮ ಇದ್ದಾಗಿದೆ. ಹೌದು, ಇವರು ನಿರ್ಮಾಣ ಮಾಡಬಲ್ಲರು. ಶಿಲ್ಪ ಬ್ರಹ್ಮ ಅನ್ನತಕ್ಕಂಥ ಬಿರುದಿಗೆ ಸಮಾನರು, ಸೂಕ್ತರು, ಶ್ರದ್ಧಾಳುಗಳು, ಮಹಾಶಕ್ತರು ಆಗಿರತಕ್ಕಂಥವರು ಶಂಕರ ಸ್ಥಪತಿಗಳೇ. ಶಂ ಕರೋತಿ, ಇರುವ ಶಂಕೆಯನ್ನೆಲ್ಲ ನಿವಾರಣೆ ಮಾಡುವವರು ನೀವು. ಹಾಗೆ ಆ ಭೂಮಿಗಳನ್ನೆಲ್ಲ ಅಷ್ಟು ಅದ್ಭುತವಾಗಿ ಕಳೆದು ಕೂಡಿಸಿದ್ದೀರಿ. ನಮ್ಮ ಜಾಸ್ತಿ ಆಯ್ತಾ ಮಾತಾಡಿದ್ದು ಇಲ್ವಾ? ಪ್ರಪಂಚಕ್ಕೆ ಒಂದು ಬಹಳ ದೊಡ್ಡ ಸಮಸ್ಯೆ ಆಯಿತು. ನಮಗೆ ಭೋಗ ಜಾಸ್ತಿಯಾಗಿ, ಯೋಗ ಕಡಿಮೆಯಾಗಿ, ರೋಗ ಜಾಸ್ತಿಯಾದಾಗ ರೋಗದ ನಿವಾರಣೆಗೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು. ನಮ್ಮ ಭಾರತ ಕೊಟ್ಟಿರತಕ್ಕಂಥ ಒಂದೇ ಒಂದು ಮಾರ್ಗ, ಒಂದೇ ಒಂದು ವಿಧಾನ, ಒಂದೇ ಒಂದು ಉತ್ತರ. ನಮಗೆ ಸಮಸ್ಯೆ ಬಂದಾಗ ಏನು ಮಾಡಬೇಕು ಅನ್ನುವ ಪ್ರಶ್ನೆಗೆ ನಮ್ಮ ಶ್ರೀಮದ್ ರಾಮಾಯಣ ಉತ್ತರ ಕೊಡ್ತು. ನಾನು ಇಂಗ್ಲೆಂಡ್ನಲ್ಲಿ ಉಪನ್ಯಾಸ ಕೊಡ್ತಾ ಇದ್ದಾಗ ಅವ್ರು ಕೇಳಿದ್ರು, ಅಲ್ಲಿನ ಬಾತ್ಮೀದಾರರು, ನೀವು ಗಂಟೆ ಉಪನ್ಯಾಸ ಕೊಡೋದು ಬೇರೆ, ಭಾರತದ ಸಂಸ್ಕೃತಿಯನ್ನು ಕುರಿತು ಅರ್ಧ ನಿಮಿಷದಲ್ಲಿ ಏನಾದರೂ ಹೇಳಲಿಕ್ಕಾಗತ್ತಾ ಅಂತ. ಆಗ ನಾನು ಹೇಳಿದೆ, ವಾಲ್ಮೀಕಿ ಮಹರ್ಷಿಗಳು ಅವರ ಪ್ರಥಮ ಶ್ಲೋಕದ ಅರ್ಧ ಭಾಗದಲ್ಲಿ 2 ಪದ ಬರೀತಾರೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ. ಯಾರಿಗೆ ಆ ಗುಣ ಇತ್ತು ಅಂದರೆ, ನಾರದಂ ಪರಿಪ್ರಚ್ಛ ವಾಲ್ಮೀಕಿ ಮುನಿಪುಂಗಂ. ತಪಸ್ಸು ಹಾಗೂ ಸ್ವಾಧ್ಯಾಯ ಎರಡೂ ಇದ್ದದ್ದು ನಾರದರಿಗೆ. ನಾರದ ಅಂದ್ರೆ ಅರ್ಥ ಗೊತ್ತೇನ್ರಿ? ನಾರದ ಅಂದ್ರೆ ಅರ್ಥ ಗೊತ್ತಾ? ಕೇಳಿಸ್ಕೊಳ್ಳಿ. ನಾರಂ ದದಾತಿ ಅಂತ. ನಾರಂ ದದಾತಿ, ನಾರಂ ಅನ್ನುವನು ಕೊಡುವಾತ ನಾರದ ಅಂತ. ನಾರಂ ಅಂದ್ರೆ ಏನು ಗೊತ್ತಾ? ನಾರಂ ಅಂದ್ರೆ ಅರ್ಥ ಮುಕ್ತಿ ಅಂತ. ನಾರದ ಕೊಡುವಾತ, ನಾರದ ಕೊಡುವುದು, ನಾರದಿಂದ ನಮಗೆ ಲಭ್ಯವಾಗುವುದೇನು? ಏನು? ಮುಕ್ತಿ. ನಾರಂ ದದಾತಿ, ಮುಕ್ತಿಯನ್ನು ಕೊಡುವಾತ ನಾರದ. ಮುಕ್ತಿಯನ್ನು ಕೊಡುವಾತ ನಾರದ ಅಂತ ಆದಮೇಲೆ ಇದು ಯಾವ ಕ್ಷೇತ್ರ? ಯಾವ ಕ್ಷೇತ್ರ ಅನ್ರಿ? ಸ್ವಲ್ಪ ಹೇಳಿ. ಮುಕ್ತಿನಾಗ ಕ್ಷೇತ್ರ. ಮುಕ್ತಿನಾಗ ಕ್ಷೇತ್ರ ಅಂದ್ರೆ ನಾರಂ ದದಾತಿ. ನಾರಂ ಅಂದ್ರೆ ಮುಕ್ತಿಯನ್ನು ಕೊಡತಕ್ಕಂತಹ ಕ್ಷೇತ್ರ. ಇದಾದ್ದರಿಂದ ಇದು ರಾಮಾಯಣ ಕ್ಷೇತ್ರವಾಗಿ ಶ್ರೀರಾಮರ ಸನ್ನಿಧಿಯಾಗಿ ಮುಕ್ತಿನಾಗನೂ ಆಗಿದ್ದಾನೆ. ಇದು ಹುಟ್ಟಿದ ಹೇಗೆ ಗೊತ್ತಾ ನಿಮಗೆ? ಈ ಮುಕ್ತಿನಾಗ ಹುಟ್ಟಿದ್ದು ಹೇಗೆ ಅಂದರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗಾಗಲೇ ಹೇಳಿದ್ವಿ, ಸಮಸ್ಯೆ ಬಂದಾಗ ತಪಸ್ಸು ಮಾಡಬೇಕು ಅಂತ. ನಮ್ಮ ದೇಹ ರೋಗಿಷ್ಠವಾಗಿದ್ದಾಗ ಒಬ್ಬ ಋಷಿ ತಪಸ್ಸು ಮಾಡಲಿಕ್ಕೆ ಕುಳಿತ.
ಗಮನ ಇಟ್ಕೊಂಡು ಒಂದು ಪುಟ್ಟ ಕಥೆ ಹೇಳ್ತಾ ಇದ್ದೀನಿ. ಈ ಮುಕ್ತಿನಾಗದ ಹಿನ್ನೆಲೆಯ ಕಥೆ. ಋಷಿ ತಪಸ್ಸನ್ನು ಮಾಡಲಿಕ್ಕೆ ಕುಳಿತಾಗ ಬೆಳಗ್ಗೆ ಎದ್ದು ಆ ಬೊಗಸೆಯಲ್ಲಿ ನೀರು ತಗೊಂಡು ಅರ್ಘ್ಯವನ್ನು ಕೊಡ್ತಾ ಇದ್ದ. ಪ್ರತಿನಿತ್ಯ ಆ ಬೊಗಸೆಯಲ್ಲಿನ ನೀರನ್ನು ಅರ್ಪಣೆ ಮಾಡಿ ದೈವವನ್ನು ಪ್ರಾರ್ಥನೆ ಮಾಡ್ತಾ ಇದ್ದ, ಏನಾದರೂ ಮಾರ್ಗ ತೋರಿಸಪ್ಪ ಅಂತ. ಈ ಗಮನಿಸಿ ಈ ದೃಶ್ಯವನ್ನ. ಇದೇನಿದು? ಬೊಗಸೆ. ಬೊಗಸೆಯಲ್ಲಿ ನಿತ್ಯ ಅರ್ಘ್ಯ ಕೊಡ್ತಾ ಇದ್ದಾನೆ. ಬೊಗಸೆ ಹಾಗೆ ಆತ ತಪಸ್ಸು ಮಾಡ್ತಾ ಇದ್ದಾಗ ಒಂದು ದಿವಸ ಆ ಬೊಗಸೆಯ ನೀರಿನೊಳಗೆ ಏನೋ ಪತತಿ ಬಿತ್ತು. ಬೊಗಸೆಯ ನೀರಿನೊಳಗೆ ಏನೋ ಬಿತ್ತು. ಪತತಿ. ಇದು ಅಂಜಲಿ. ಪತತಿ ಅಂಜಲಿ, ಪತತಿ ಅಂಜಲಿ, ಪತಂಜಲಿ ಅಂತ. ಆ ಋಷಿಯ ಹೆಸರು ಪತಂಜಲಿ ಅಂತ ಆಯಿತು. ಆ ಬೊಗಸೆಯೊಳಗೆ ಬಿದ್ದಿದ್ದು ಏನು ಗೊತ್ತಾ? ಒಂದು ಪುಟಾಣಿ 3 ಸುತ್ತನ್ನು ಸುತ್ತಿದ ಹಾವಿನ ಮರಿ. ಆ ಹಾವಿನ ಮರಿಯನ್ನು ಕೆಳಕ್ಕೆ ಹಾಕಿ ಬೆಳೆದರೆ ಅದು ಬೃಹತ್ ಮುಕ್ತಿನಾಗ ಆಯಿತು. ಆ ಮುಕ್ತಿನಾಗಕ್ಕೆ ಆ ಋಷಿ ಕೇಳಿದ, ಸತ್ಕರ್ಮಗಳನ್ನು ಮಾಡಕ್ಕೆ ಆಗದೆ ಇದ್ದರೆ ದುಷ್ಟಕರ್ಮಗಳಂತೂ ಮಾಡಲೇಬಾರದು. ಸಾಧ್ಯವಾದಷ್ಟು ಸತ್ಕರ್ಮಗಳನ್ನು ಮಾಡಬೇಕು. ಒಳ್ಳೆ ಮಕ್ಕಳನ್ನು ಪಡಿಬೇಕು. ಜೀವನದಲ್ಲಿ 3 ಫಲ: ಒಂದು ಜ್ಞಾನ, ಒಂದು ಸತ್ಕರ್ಮ, ಇನ್ನೊಂದು ಮಕ್ಕಳು. ಈ 3ರಲ್ಲೂ ಶ್ರೇಷ್ಠವಾದಂತಹದ್ದು ಸತ್ಕರ್ಮ. ಯಾಕೆಂದರೆ ಮನುಷ್ಯ ಶುದ್ಧ ಆಗುವುದು ಸತ್ಕರ್ಮದಿಂದ, ಮನಸ್ಸು ಶುದ್ಧ ಆಗುವುದು ಸತ್ಕರ್ಮದಿಂದ, ಸದಾಚಾರದಿಂದ, ಸದ್ವಿಚಾರದಿಂದ. ಬಹಳ ಮುಖ್ಯ. ಸತ್ಕರ್ಮ ಅಂದ್ರೆ ನಾವು ಚೆನ್ನಾಗಿರೋದು, ನಾವು ಚೆನ್ನಾಗಿ ಆಹಾರ ತಗೊಳ್ಳೋದು, ಚೆನ್ನಾಗಿ ವಿಹಾರ ಮಾಡೋದು, ಇದೇ ಸತ್ಕರ್ಮ ಅಲ್ಲ. ಇದು ಜೀವನ ಕರ್ಮ ಅಷ್ಟೇ. ಸತ್ಕರ್ಮ ಅಂದ್ರೆ ಶ್ರೇಷ್ಠವಾದಂತಹ ಕರ್ಮ. ಯಾವುದದು? ಭಗವಂತನ ಸೇವೆಯನ್ನು ಮಾಡುವುದು ಶ್ರೇಷ್ಠವಾದಂತಹ ಕರ್ಮ. ಭಗವಂತನ ಸೇವೆಯನ್ನ ಮಾಡುವುದು ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ಅದನ್ನ ಭಗವಂತ ಅವಕಾಶ ಕೊಟ್ಟಾಗ ಸದುಪಯೋಗ ಮಾಡಿಕೊಳ್ಳಬೇಕು. ಭಗವಂತನ ದೇವಾಲಯದ ನಿರ್ಮಾಣ, ಅನ್ನದಾನ, ವಿದ್ಯಾದಾನ, ಆರೋಗ್ಯ ಮುಂತಾದವುಗಳ ಒಂದು ಸಮಾಜ ಸೇವೆಯನ್ನು ಮಾಡುವುದರ ಮೂಲಕ ಸತ್ಕರ್ಮಗಳನ್ನು ಮಾಡಿದಾಗ ಭಗವಂತನಿಗೆ ತೃಪ್ತಿಯಾಗತ್ತೆ. ನಾವೆಲ್ಲ ಬಯಸುವುದೇನನ್ನ? ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು. ಯಾಕೆ ಮಾಡಬೇಕು? ನಮಗೆ ಅವನು ಸುಖ ಕೊಡಬೇಕು, ಮೋಕ್ಷ ಕೊಡಬೇಕು ಅಂತ. ನಮಗೆ ಸುಖ ಮೋಕ್ಷ ಸಿಗಬೇಕಾದ್ರೆ ಅವನ ಅನುಗ್ರಹ ಆಗ್ಬೇಕಲ್ವಾ? ಆ ಅನುಗ್ರಹ ನಮ್ಮ ಮೇಲೆ ಆಗ್ಬೇಕಾದ್ರೆ ಅವನನ್ನು ಸಂತೋಷಪಡಿಸ್ಬೇಕು. ಅವನು ಸಂತೋಷಗೊಳ್ಳೋದು ಯಾವಾಗ? ಅವನಿಗೆ ತೃಪ್ತಿಕರವಾದಂತಹ ಕೆಲಸವನ್ನು ನಾವು ಮಾಡಿದಾಗ, ಸತ್ಕರ್ಮಗಳನ್ನು ನಾವು ಮಾಡಿದಾಗ. ಇಂತಹ ದೇವಾಲಯಗಳನ್ನು ಮಾಡುವುದು, ಧರ್ಮಶಾಲೆಗಳನ್ನು ಮಾಡುವುದು, ವಿದ್ಯಾಲಯಗಳನ್ನು ಮಾಡುವುದು, ವೈದ್ಯಕೀಯ ಆಲಯಗಳನ್ನು ಮಾಡುವುದು, ಇವೆಲ್ಲವೂ ಸತ್ಕರ್ಮದಲ್ಲಿ ಬರ್ತದೆ. ಅದರಲ್ಲೂ ದೇವಾಲಯವನ್ನು ನಿರ್ಮಾಣವಂತಹ ಕಾರ್ಯ ಅದು ತುಂಬ ದೊಡ್ಡ ಕಾರ್ಯ, ಶ್ರೇಷ್ಠ ಕಾರ್ಯ. ಯಾಕಂದ್ರೆ ಎಲ್ಲವೂ ಹೋಗಿ ಕೊನೆಗೆ ಭಗವಂತನ ಸೇವೆಯಲ್ಲೇ ಪರಿಸಮಾಪ್ತಿ ಆಗತ್ತೆ. ಆದ್ದರಿಂದ ಭಗವಂತನನ್ನ ಸಂತೋಷಪಡಿಸುವಂತಹದ್ದು ಶ್ರೇಷ್ಠ ಕಾರ್ಯ. ಅದಕ್ಕಾಗಿ ದೇವಾಲಯದ ನಿರ್ಮಾಣ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ. ಒಂದು ಮಾತಿದೆ, ಉಳ್ಳವರು ಶಿವಾಲಯವ ಮಾಡುವರು ಅಂತ. ಉಳ್ಳವರು ಶಿವಾಲಯವ ಮಾಡುವರು ಅಂದ್ರೆ ಏನಿರಬೇಕು? ದುಡ್ಡ, ಸಂಪತ್ತ, ಭೂಮಿಯ, ಐಶ್ವರ್ಯವ ಅಲ್ಲ, ಮನಸ್ಸಿರ್ಬೇಕು. ಮನವುಳ್ಳವರು ದೇವಾಲಯ ಮಾಡುವರು ಅಂತ. ದೇವರ ಸೇವೆಯನ್ನು ಮಾಡಬೇಕು, ದೇವಾಲಯವನ್ನು ಮಾಡಿ ದೇವರ ಪ್ರತಿಷ್ಠೆ ಮಾಡಬೇಕು, ಪೂಜೆ ಮಾಡಬೇಕು, ಸಮಾಜದ ಎಲ್ಲರಿಗೂ ಸಾಧನೆಗೆ ಅನುಕೂಲ ಆಗುವಂತಹ ಒಂದು ಸ್ಥಳವನ್ನು ಮಾಡಬೇಕು ಅಂತ ಒಂದು ಮನಸ್ಸು ಇದೆಯಲ್ಲ, ಆ ಮನಸ್ಸು ಇದ್ದವರು ಮಾತ್ರ ಶಿವಾಲಯವನ್ನು ಮಾಡೋದಕ್ಕೆ ಸಾಧ್ಯ. ಅದರಿಂದ ಉಳ್ಳವರು ಶಿವಾಲಯ ಮಾಡುವರು ಅಂದ್ರೆ ದುಡ್ಡಿದ್ದವರು ಬೇಕಾದಷ್ಟು ಜನ ಇದ್ದಾರೆ, ಸಹಸ್ರಾರು ಸಂಖ್ಯೆಯಲ್ಲಿದ್ದಾರೆ, ಕೋಟಿಗಟ್ಟಲೆ ದುಡ್ಡಿದೆ. ಇದ್ದವರಿಗೆಲ್ಲ ಆ ಮನಸ್ಸು ಬರುವುದಿಲ್ಲ. ದುಡ್ಡು ಇಲ್ಲದೇ ಇದ್ದವರೆಲ್ಲ ಮಾಡಲ್ಲ ಅಂತ ಇಲ್ಲ, ದುಡ್ಡು ಇಲ್ಲದೇ ಇದ್ದವರು ಬೇಕಾದಷ್ಟು ಜನ ಮಾಡ್ತಾರೆ. ಅದಕ್ಕೆ ದೃಷ್ಟಾಂತವೇ ನಮ್ಮ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಅವರೇ ಹೇಳಿದ ಹಾಗೆ
ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಒಬ್ಬ ಉಪನ್ಯಾಸಕರು, ಸಾಮಾನ್ಯ ವ್ಯಕ್ತಿ. ಅಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂತಹ ಅಸಾಮಾನ್ಯವಾದಂತಹ ಒಂದು ದೇವಾಲಯದ ನಿರ್ಮಾಣವನ್ನು ಮಾಡಬೇಕಾದರೆ ಇದಕ್ಕೆ ಮೂಲ ಕಾರಣ ಏನು? ಮನಸ್ಸು ಕಾರಣ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗು. ನಮಗೆ ಮೇಲ್ ಕರ್ಕೊಂಡು ಹೋಗೋದು ಮನಸ್ಸು, ಕೆಳಗೆ ತಳ್ಳೋದು ಮನಸ್ಸೇ. ಹಾಗಾಗಿ ಅಂತಹ ಮನಸ್ಸನ್ನ ದೃಢವಾಗಿ ನಿಗ್ರಹದಲ್ಲಿಟ್ಟುಕೊಂಡು ಒಳ್ಳೆಯ ಸಂಕಲ್ಪಗಳನ್ನು ಮಾಡಿ ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ದೇವರ ಕೆಲಸವನ್ನು ನಡೆಸಿದಾಗ ಆ ಭಗವಂತ ಆ ಕೆಲಸವನ್ನು ಪೂರ್ಣ ಮಾಡಿಕೊಡ್ತಾನೆ. ಅಂತಹ ಒಂದು ಮಹತ್ ಕಾರ್ಯವನ್ನ ಕೈ ಎತ್ತಿಕೊಂಡಂತಕ್ಕದ್ದು ನಮ್ಮ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಅವರು ವಿಶೇಷವಾದಂತಹ ಒಂದು ಆಲೋಚನೆ ಅವರದ್ದು. ಒಂದು ಮುಕ್ತಿನಾಗನ ಕೇಂದ್ರ, ಒಂದು ಕೃಷ್ಣನ ಒಂದು ಪ್ರತಿಷ್ಠೆ, ಒಂದು ಸುಬ್ರಹ್ಮಣ್ಯನ ಪ್ರತಿಷ್ಠೆ, ಹೀಗೆ ಹಲವು ಬಗೆಯ ಮಾಧ್ಯಮದ ಮೂಲಕ ಭಗವಂತನ ಆರಾಧನೆಯನ್ನು ಮಾಡುವುದಕ್ಕೆ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಚಿಂತನೆ ಮನಸ್ಸು ಅವರದ್ದಾಗಿತ್ತು. ಆ ನಿಟ್ಟಿನಲ್ಲಿ ಬೆಳೆದು ಬಂದಂತಹ ಕ್ಷೇತ್ರವೇ ಮುಕ್ತಿನಾಗ ಕ್ಷೇತ್ರ. ಅವರು ಹಗಲಿರಲು ಇದಕ್ಕೋಸ್ಕರ ವಿಶೇಷ ಪರಿಶ್ರಮ ಪಟ್ಟಿದ್ದಾರೆ, ವಿಶೇಷ ಸಾಧನೆ ಮಾಡಿದ್ದಾರೆ. ಭಗವಂತನ ಸಂಕಲ್ಪ ಯಾರು ಮೀರಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಅವರ ಆಸೆ ಆಕಾಂಕ್ಷೆಗಳನ್ನ ಇನ್ನೂ ಕಾರ್ಯಗತಕ್ಕೆ ಬಿಟ್ಟು ಅವರು ದೈವಾಧೀನರಾಗಿದ್ದಾರೆ. ಆದರೆ ಅವರ ಏನು ಸಂಕಲ್ಪ, ಆಲೋಚನೆ, ಚಿಂತನೆಗಳು ಯಾವ ರೀತಿ ಆಗಬೇಕು ಅಂತ ಅವರ ಸಂಕಲ್ಪ ಇತ್ತೋ ಅದರಂತೆಯೇ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವೈಭವಪೇತವಾಗಿ ನಡೆಸುವಂತಹ ಒಂದು ಕಾರ್ಯವನ್ನ ಗೌರಿ ಸುಬ್ರಹ್ಮಣ್ಯವರು ಮಾಡ್ತಾ ಇದ್ದಾರೆ. ಇದು ಏನ್ ತೋರಿಸುತ್ತೆ ಅಂದ್ರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಸಂಕಲ್ಪ ಅಷ್ಟು ದೃಢವಾಗಿತ್ತು. ಅವರು ಒಳ್ಳೆ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ, ಮನಃಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿ ಆ ಒಂದು ಚಾಲನೆ ಕೊಟ್ಟಿದ್ದಕ್ಕಾಗಿ ಅವರ ಒಂದು ಸಂಕಲ್ಪ ಕಾರ್ಯರೂಪಕ್ಕೆ ಬಂದು ಪೂರ್ಣ ರೂಪಕ್ಕೆ ಬಂದು ನಿಂತಿದೆ. ಭಗವಂತನ ದೇವಾಲಯ ಆಯಿತು, ರಾಜಗೋಪುರದ ನಿರ್ಮಾಣವೂ ಆಯಿತು. ರಾಜಗೋಪುರದ ನಿರ್ಮಾಣ ಆಗಿ ವೈಭವದಿಂದ ಅದರ ಕುಂಭಾಭಿಷೇಕವೂ ನಡೆದಿದೆ. ಇದು ಅವರ ತಪಸ್ಸಿನ, ಅವರ ಶ್ರಮದ ಫಲ ಎಂಬುದಾಗಿ ನಾವು ಭಾವಿಸಬಹುದು. ಇಂತಹ ಒಂದು ದೊಡ್ಡ ಕಾರ್ಯವನ್ನ ಮಾಡಕ್ಕೆ ಹೊರಟಾಗ ವಿಘ್ನಗಳು ಅನೇಕ ಬರ್ತವೆ. ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚಾಹ ವಿಘ್ನೈಃ ಪ್ರತ್ಯಹತಾಃ ವಿರಮಂತಿ ಮಧ್ಯಾಃ ವಿಘ್ನೈಃ ಪುನಃ ಪುನಃ ಪ್ರತ್ಯನ್ನಮಾನಃ ಪ್ರಾರಬ್ಧಮುತ್ತಮ ಜನಾಃ ನ ಪರಿತ್ಯಜಂತಿ ಅಂತ ಒಂದು ಶಾಸ್ತ್ರ. ನೀಚರು, ಮಧ್ಯಮರು, ಉತ್ತಮರು ಅಂತ ಸಾಧನೆ ಮಾರ್ಗದಲ್ಲಿ ಇರ್ತಾರೆ. ನೀಚರು ಹೇಗೆ ಮಾಡ್ತಾರೆ ಅಂದ್ರೆ, ಅಯ್ಯೋ ಕೆಲಸ ಮಾಡೋಕ್ಕಾಗುತ್ತೋ ಆಗಲ್ಲ, ನನ್ನ ಕೈಲಿ ಆ ಶಕ್ತಿ ಏನು, ಬೇಡ, ಮಾಡೋದೇ ಬೇಡ, ಮೊದಲೇ ಕೈ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಕಾರ್ಯ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ಮೇಲೆ ಒಳ್ಳೆ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಒಳ್ಳೆ ಕೆಲಸಕ್ಕೆ ಕಷ್ಟಗಳು ತುಂಬಾ ಬರ್ತವೆ. ಕಷ್ಟಗಳು ಕೊಟ್ಟು ಭಗವಂತ ಪರೀಕ್ಷೆ ಮಾಡ್ತಾನೆ, ಇವರಿಗೆ ತಾಳ್ಮೆ ಇದೆಯೋ ಇಲ್ವೋ. ಆ ಪರೀಕ್ಷೆ ನಡೆದಾಗ ಅರ್ಧಕ್ಕೆ ಮುಕ್ಕಾಲು ಭಾಗ ಜನ ಬಿಟ್ಬಿಡ್ತಾರೆ. ವಿರಮಂತಿ ಮಧ್ಯಾಹ ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಃ ಪ್ರಾರಬ್ಧ ಉತ್ತಮ ಜನಾ ನ ಪರಿತ್ಯಜಂತಿ. ಉತ್ತಮರ ಸ್ವಭಾವ ಹೇಗೆ ಅಂದ್ರೆ, ಅದು ಏನೇ ಆಗಲಿ, ಅದು ಏನೇ ಕಷ್ಟ ಬರಲಿ, ಅದೇನೇ ವಿಘ್ನಗಳು ಬರಲಿ, ಅದನ್ನ ಸಹಿಸಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸತತ ಪರಿಶ್ರಮದಿಂದ ನಾನು ಗುರಿಯನ್ನು ಮುಟ್ಟಬೇಕು ಅಂತ ಹೊರಡತಕ್ಕಂತಹ ಜನ ಉತ್ತಮರು. ಅಂತಹ ಉತ್ತಮರ ಸಂಖ್ಯೆ ಬಹಳ ಕಡಿಮೆ. ಅಂತಹ ಉತ್ತಮರ ಸಾಧಕರ ಸಾಲಿನಲ್ಲಿ ನಮ್ಮ ಗೌರಿ ಸುಬ್ರಹ್ಮಣ್ಯವರು ಬರ್ತಾರೆ. ಯಾಕಂದ್ರೆ ಒಬ್ಬ ಹೆಂಗಸು ಇಷ್ಟು ಅದ್ಭುತವಾದಂತಹ ಕಾರ್ಯವನ್ನ ನಿರ್ವಾಹ ಮಾಡಲು ಸಾಧ್ಯವೇ ಇಲ್ಲ ಎಂಬುದನ್ನ ನಾವೆಲ್ಲರೂ ಹೇಳ್ತೇವೆ. ಆದರೆ ಯಾರಿಂದ ಬೇಕಾದರೂ ಕೆಲಸಗಳು ಮಾಡಬಹುದು ಎಂಬುದನ್ನು ಪ್ರೂವ್ ಮಾಡಿಕೊಟ್ಟಂಥವರು ಗೌರಿ ಸುಬ್ರಹ್ಮಣ್ಯವರು. ಹೀಗೆ ಒಬ್ಬ ಹೆಂಗಸು ದೃಢವಾಗಿ ನಿಂತು ಎಷ್ಟೇ ವಿಘ್ನಗಳು ಬಂದರೂ, ಅನೇಕ ಸಮಾಜದ ವಿರೋಧಗಳು ಬಂದರೂ, ಪರಿಸರದ ವಿರೋಧಗಳು ಬಂದರೂ ಅವೆಲ್ಲವನ್ನು ನಿಭಾಯಿಸಿಕೊಂಡು ದೇವರ ಒಂದು ಬಲವನ್ನ ಹಿಂದೆ ಇಟ್ಟುಕೊಂಡು, ಸಮಾಜದ ಸಜ್ಜನರ ಒಂದು ಸಹಕಾರವನ್ನು ಇಟ್ಟುಕೊಂಡು ಇಂತಹ ಒಂದು ಬೃಹತ್ತಾದ ವಿಸ್ತೃತವಾದಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ದಾರೆ.
ಇದು ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವಂತಹ ಸಾಧನೆ ಇದು ಜೀವನದ ಮೈಲಿಗಲ್ಲುಗಳಿವೆಲ್ಲ. ಇಂತಹ ಸಾಧನೆ ಎಲ್ಲರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ಯಾರಾದರೂ ಮಾಡಿದ್ದಾರೆ ಅಂತಾದರೆ ಅದು ಉತ್ತಮರಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಅಂತಹ ಉತ್ತಮರ ಸಾಲಿನಲ್ಲಿ ಬರುವಂತಹ ಗೌರಿ ಸುಬ್ರಹ್ಮಣ್ಯವರಿಗೆ ಭಗವಂತ ವಿಶೇಷ ನಿಂತು ಅನುಗ್ರಹ ಮಾಡ್ತಾ ಇದ್ದಾನೆ. ಸಾಮಾನ್ಯ ಒಂದು ದೇವಾಲಯ ಮಾಡೋದೇ ಕಷ್ಟ. ಒಂದು ದೇವಾಲಯ ಮಾಡೋದನ್ನು ಒಂದು 10 ಜನ ಇಟ್ಟುಕೊಂಡು ನಡೆಸೋದೇ ಕಷ್ಟ. ತತ್ರಾಪಿ ಅದರ ಜೊತೆಗೆ ಇಂಥ ಬೃಹತ್ತಾದ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಿ, ಒಂದು ದುಡ್ಡಿನ ವ್ಯವಸ್ಥೆ, ಇನ್ನೊಂದು ದೇಹದ ಶ್ರಮ, ಇನ್ನೊಂದು ಜನರನ್ನು ಸೇರಿಸೋದು, ಇನ್ನೊಂದು ಕೆಲಸಗಾರನ್ನು ಸೇರಿಸೋದು, ಎಲ್ಲ ಪರಿಶ್ರಮವನ್ನ ಸಹಿಸಿಕೊಂಡು ಒಬ್ಬ ವ್ಯಕ್ತಿ ಇದನ್ನ ನಿರ್ವಾಹ ಮಾಡಿ ಪೂರ್ಣ ಮಾಡಬೇಕಾದರೆ ಇದು ಇವರಿಗೆ ಬಂದಂತ ಜನ್ಮಾಂತರದ ಸುಕೃತವೇ ಸರಿ. ಸಾಮಾನ್ಯ ಒಂದೇ ಜನ್ಮಕ್ಕೆ ಬರುವಂತಹದಲ್ಲ. ಜನ್ಮಾಂತರದಲ್ಲಿ ಅನೇಕ ಸಾಧನೆಗಳನ್ನ, ಅನೇಕ ಸತ್ಕಾರ್ಯಗಳನ್ನ ಮಾಡಿದ ಫಲವಾಗಿ ಅವರು ಇಂತಹ ಒಂದು ಸೇವೆಯನ್ನು ಮಾಡೋಕ್ಕೆ ಅವಕಾಶ ಆಗಿದೆ. ಇಂತಹ ಅದ್ಭುತವಾದ ಸೇವೆಯನ್ನ ಮುಕ್ತಿನಾಗನಿಗೆ ಸಮರ್ಪಣೆ ಮಾಡಿದ್ದಾರೆ. ಈ ದೇವಾಲಯಗಳು ಯಾಕೆ ಬೇಕು ಅಂತ ವಿಚಾರ. ನಾವು ಮನೆಗಳಲ್ಲೇ ದೇವರನ್ನು ಧ್ಯಾನ ಮಾಡ್ತೇವೆ, ಮನೆಯಲ್ಲೇ ಭಕ್ತಿ ಮಾಡ್ತೇವೆ, ಮನೆಯಲ್ಲೇ ಪಾರಾಯಣ ಮಾಡ್ತೇವೆ, ಮನೆಯಲ್ಲೇ ಪೂಜೆ ಮಾಡ್ತೇವೆ. ದೇವಸ್ಥಾನ ಯಾಕೆ ಬೇಕು ಅಂತ. ಈಗ ಮನೆಯಲ್ಲಿ ನಮಗೆ ಏಕಾಗ್ರತೆ ಸಿಗುವುದಿಲ್ಲ, ಧ್ಯಾನ ಮಾಡಕ್ ಆಗುವುದಿಲ್ಲ, ನೂರಾರು ವಿಘ್ನಗಳು ಬರ್ತವೆ. ಒಂದು ಏನೋ ಪೂಜೆಗೋ ಒಂದು ಯಾವುದಕ್ಕೋ ಸ್ಮರಣೆಗೋ ಕೂತರೆ ಅನೇಕ ವಿಘ್ನಗಳು. ಒಂದು ಟಿವಿ ವಿಘ್ನ, ಮೊಬೈಲ್ ವಿಘ್ನ, ನಾನಾ ಥರದ ನೆಂಟರ ವಿಘ್ನ, ಮಕ್ಕಳು, ನಾನಾ ಥರದ ವಿಘ್ನಗಳು. ಈ ವಿಘ್ನಗಳನ್ನು ಇಟ್ಟುಕೊಂಡು ಅದರ ಮಧ್ಯದಲ್ಲಿ ಸಾಧನೆ ಮಾಡೋದು, ಧ್ಯಾನ ಮಾಡೋದು, ಉಪಾಸನೆ ಮಾಡೋದು, ಯೋಗ ಮಾಡೋದು ಇದೆಲ್ಲ ಆಗುವುದಿಲ್ಲ. ಅದಕ್ಕಾಗಿಯೇ ಸೀಮಿತವಾದಂತಹ ಒಂದು ಸ್ಥಳ ಇದ್ದರೆ ಅಲ್ಲಿ ಬಂದು ನೆಮ್ಮದಿಯಿಂದ ಅವನ ಚಿಂತನೆಯನ್ನ, ಅವನ ಧ್ಯಾನವನ್ನ, ಅವನ ಸೇವೆಯನ್ನ ಮಾಡಿದಾಗ ಮನಸ್ಸು ತೃಪ್ತಿಯಾಗತ್ತೆ, ಜನ್ಮ ಸಾರ್ಥಕ ಆಗತ್ತೆ. ಹಾಗಾಗಿ ದೇವಾಲಯಗಳು ಬೇಕೇ ಬೇಕು. ಅದರಲ್ಲೂ ಮುಕ್ತಿನಾಗ ಹೇಗೆ ಅಂದರೆ ಇದೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಂಗೆ. ಜನರು ಸಾಮಾನ್ಯಕ್ಕೆ ಹೆದರ್ಕೊಳ್ಳೋದಿಲ್ಲ, ಯಾಕಂದ್ರೆ ಒಳ್ಳೆಯವರು ಒಳ್ಳೆತನ ಮಾಡ್ತಾರೆ, ಅದರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕೆಲವರು ಒಳ್ಳೆತನ ಇಲ್ಲೇ ಇರತಕ್ಕಂಥ ಕೆಲವರು ಇದ್ದಾರೆ, ಅವ್ರಿಗೆ ಏನು ಹೇಳಿದ್ರು ಬುದ್ಧಿ ಬರಲ್ಲ, ಅವರಿಗೆ ಯಾವ ರೀತಿಯೂ ಬುದ್ಧಿ ಬರಲ್ಲ. ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟೇ ಸರಿ, ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟೇ ಹ್ಯಾಂಡಲ್ ಮಾಡಿದರೆ ಆವಾಗ ಅವರು ಸರಿ ಹೋಗ್ತಾರೆ. ಕಳ್ಳರು, ಮೋಸಗಾರರು, ವಂಚಕರು, ಸುಳ್ಳು ಹೇಳೋರು, ಇದೆಲ್ಲ ಅಪರಾಧ ಮಾಡೋರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕೇ ಬೇಕು. ಅದರಂತೆ ನಾವೇನಿದ್ದೀವಿ ಅಂದರೆ ನಾವೇನು ತುಂಬ ಒಳ್ಳೆಯವರಲ್ಲ. ನಾವು ಒಳ್ಳೆ ಕೆಲಸ ನಾವು ಮಾಡಲ್ಲ, ಒಳ್ಳೆ ಮಾತನ್ನು ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟೇ ಬೇಕು. ಯಾಕಂದ್ರೆ ನಾವು ಪ್ರತಿ ಕ್ಷಣವೂ ತಪ್ಪು ಮಾಡ್ತೇವೆ, ಪ್ರತಿ ಕ್ಷಣವೂ ಸುಳ್ಳು ಹೇಳ್ತೇವೆ, ಪ್ರತಿ ಕ್ಷಣವೂ ನಾವು ಅನಾಚಾರ ಮಾಡ್ತೇವೆ. ನಾವು ಎಲ್ಲಿ ನಾವು ಸರಿ ಮಾಡ್ತೇವೆ? ನಾವ್ಯಾರು ಸರಿ ಮಾರ್ಗದಲ್ಲಿ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಯಾರು 100% ಧೈರ್ಯ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮಗೆ ಹೆದರಿಕೆ ಹುಟ್ಟಿಸೋರು ಯಾರು? ನಮಗೊಂದು ಹೆದರಿಕೆ ಬೇಕಲ್ಲ, ಒಬ್ಬರು ಹೆದರಿಕೆ. ಹೇಗೆ ಕಳ್ಳರಿಗೆ ಪೊಲೀಸರ ಹೆದರಿಕೆ ಇದೆ, ಹಾಗೆ ನಾವು ಜೀವನದಲ್ಲಿ ಕಳ್ಳರಾಗಿದ್ದೇವೆ. ಅಂದರೆ ಕಳ್ಳರು ಅಂದರೆ ಎಲ್ಲ ವಂಚನೆ ಮಾಡ್ತೇವೆ. ಧರ್ಮದಲ್ಲಿ ವಂಚನೆ ಮಾಡ್ತೇವೆ, ದಾನದಲ್ಲಿ ವಂಚನೆ ಮಾಡ್ತೇವೆ, ವಿದ್ಯೆಯಲ್ಲಿ ವಂಚನೆ ಮಾಡ್ತೇವೆ, ಆಹಾರದಲ್ಲಿ ವಂಚನೆ ಮಾಡ್ತೇವೆ, ಚಿಂತನೆಯಲ್ಲಿ ವಂಚನೆ ಮಾಡ್ತೇವೆ, ಬೇರೆಯವ್ರಿಗೆ ಕೆಟ್ಟು ಬಗೆತೇವೆ. ನಾವು ಸಾಚಗಳ ಅಲ್ಲ. ಹಾಗಾದ್ರೆ ನಮ್ಮಂತಹ ಕೆಟ್ಟ ಮನಸ್ಸಿನವರನ್ನ ಸರಿ ಮಾಡಬೇಕಾದ್ರೆ ಒಬ್ರು ಬೇಕಲ್ಲ, ಮುಕ್ತಿನಾಗಬೇಕು. ಅದಕ್ಕೆ ಯಾರೇ ಹೋಗಲಿ ನಾಗನ ಕಂಡ್ರೆ ಹೆದರ್ತಾರೆ, ಪ್ರತ್ಯಕ್ಷವಾಗಿ ಹೆದರ್ತಾರೆ. ಯಾವುದಾದ್ರೂ ನಾಗ ಬಂದುಬಿಟ್ರೆ 100 ಮೈಲ್ ದೂರ ಹೊಟ್ಟೋಗ್ತಾರೆ. ಅದೇ ರೀತಿ ತೊಂದರೆ ಆದಾಗ ಜ್ಯೋತಿಷಿಗಳ ಹತ್ರ ಬೇರೆ ಹತ್ರ ಹೋದಾಗ ನಿಮ್ಗೆ ನಾಗದೋಷ ಇದೆ ಅಂತ ಹೇಳ್ತಾರೆ. ನಾಗದೋಷ ಇದೆ ಅಂತ ಹೇಳ್ಕೊಳ್ಳಿ, ಓಡು ನಾಗನಿಗೆ, ನಾಗನ ಶಾಂತಿ ಮಾಡು, ಪ್ರಾಯಶ್ಚಿತ್ತ ಮಾಡು, ಪರಿಹಾರ ಮಾಡು. ಅಂದರೆ ನಂತರದ ಪೀಳಿಗೆಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ಕೆಟ್ಟ ಕೆಲಸ ಮಾಡಬೇಕಾದ್ರೆ ನಮಗೆ ಹೆದರಿಕೆ, ಏನಪ್ಪಾ ನಾವು ತಪ್ಪು ಮಾಡ್ಬಿಟ್ರೆ ನಮ್ಗೆ ನಾಗದೋಷ ಬರುತ್ತೆ. ಜನ್ಮಾಂತರದ ಅನೇಕ ನಾಗದೋಷ ಅಂತ ಒಂದು ಟರ್ಮ್, ಟೆಕ್ನಿಕಲ್ ಟರ್ಮ್ ಅದು. ಅದರಿಂದ ಎಲ್ಲಾ ತಪ್ಪುಗಳು ಬಂದ್ಬಿಡ್ತದೆ, ಎಲ್ಲಾ ಅಪರಾಧಗಳು ಸೇರಿ ನಾಗದೋಷ ಅಂತ ಒಂದು ನಾವು ಹೈಲೈಟ್ ಮಾಡ್ತಾರೆ ಜಾತಕದಲ್ಲಿ. ಹಾಗೆ ನಾಗದೋಷ ಬರುತ್ತೆ, ಪಾಪ ಬರುತ್ತೆ, ನಮ್ಗೆ ತೊಂದರೆ ಆಗುತ್ತೆ, ಸಂತಾನ ಆಗುವುದಿಲ್ಲ, ಸಂಪತ್ತು ಬರುವುದಿಲ್ಲ, ವಿದ್ಯೆ ಬರುವುದಿಲ್ಲ ಎಂಬ ಹೆದರಿಕೆಯಿಂದ ನಾವೇನ್ ಮಾಡ್ತೇವೆ? ದೇವರ ಆರಾಧನೆ ಹೋಗ್ತೇವೆ. ಹಾಗಾಗಿ ಯಾರ ಮನಸ್ಸು ಶುದ್ಧವಾಗಿದ್ದವರಿಗೆ ದೇವಾಲಯದೆಲ್ಲ ಬೇಕಿಲ್ಲ, ಅವ್ರು ಕೂತಲ್ಲೇ ಸಾಕು. ಮನವೇ ದೇವಾಲಯ ಅವರಿಗೆ, ಹೃದಯವೇ ದೇವಾಲಯ, ಒಳ್ಳೆಯದಿದ್ದಾನೆ. ಆದರೆ
ಯಾರ ಮನಸ್ಸು ಶುದ್ಧ ಇಲ್ಲವೋ, ಯಾರಿಗೆ ತುಂಬಾ ಆಲೋಚನೆಗಳು, ಬೇರೆ ಬೇರೆ ಆಲೋಚನೆಗಳು ಬರ್ತಾವೋ, ಕೆಟ್ಟ ಆಲೋಚನೆಗಳು ಬರ್ತಾವೋ, ಕೆಟ್ಟ ಕಾರ್ಯಗಳು ಮಾಡ್ತಾರೋ ಅಂಥವ್ರಿಗೆಲ್ಲರಿಗೂ ಸಹ ದೇವರ ಸನ್ನಿಧಿಗೆ ಬಂದು ಅವನ ಆರಾಧನೆ ಮಾಡಿದಾಗಲೇ ಅವರಿಗೆ ಪರಿಹಾರ ಸಿಗೋದು, ಅವರಿಗೆ ಸದ್ಗತಿ ಆಗೋದು. ಹಾಗೆ ಈ ನಾಗರ ಒಂದು ಭಗವಂತನ ಹೇಗಿದೆ ಅಂದ್ರೆ ಪಾತ್ರ, ಅವನು ಪೊಲೀಸ್ ಪಾತ್ರದಲ್ಲಿದ್ದಾನೆ. ಜನರನ್ನ ಹೆದರಿಸಿ ಅವರನ್ನು ಸತ್ಕಾರ ಮಾಡಿಸಿ ಅವರಿಗೆ ಪುಣ್ಯ ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾನೆ. ಆದ್ರಿಂದ ಮುಕ್ತಿನಾಗ ಅಂತ ಅವನಿಗೆ ಹೆಸರು. ಮೋಕ್ಷ ಕೊಡ್ತಾನೆ. ಮೋಕ್ಷ ಕೊಡಬೇಕಾದ್ರೆ ನಾವು ಶುದ್ಧರಾಗೋದಂತ ಮೋಕ್ಷ ಸಿಗಲ್ಲ. ನಾವು ಶುದ್ಧರಾಗಬೇಕಾದ್ರೆ ನಮ್ಮಲ್ಲಿರೋ ಪಾಪ ಹೋಗೋ ತನಕ ನಾವು ಶುದ್ಧರಾಗೋದಿಲ್ಲ. ನಮ್ಮಲ್ಲಿ ಪಾಪ ಹೋಗ್ಬೇಕಾದ್ರೆ ನಾವು ನಾಗರನ್ನ ಬರೋ ತನಕ ನಮ್ಮ ಪಾಪ ಹೋಗಲ್ಲ. ಒಂದಕ್ಕೊಂದು ಇಟ್ಟರೆ ಕೆಲವು ನಮ್ಮಲ್ಲಿರೋ ಪಾಪಗಳನ್ನ ಕಳ್ಕೊಳ್ಳಕ್ಕೆ ದೇವರ ಹತ್ರ ಬರಬೇಕು, ದೇವರ ಸೇವೆ ಮಾಡಬೇಕು, ದೇವರ ಅನುಗ್ರಹ ಪಡಿಬೇಕು. ಅವರ ಅನುಗ್ರಹದಿಂದ ನಾವು ಮೋಕ್ಷವನ್ನು ಪಡೆಯಕ್ಕೆ ಸಾಧ್ಯ. ಆದ್ದರಿಂದ ನಾವು ಮುಕ್ತಿನಾಗನ ಸೇವೆಯನ್ನ ಅವಶ್ಯವಾಗಿ ಮಾಡಲೇಬೇಕು. ಇಂತಹ ಬೃಹತ್ತಾದ ಮುಕ್ತಿನಾಗ ದೇವಾಲಯವನ್ನ ನಿರ್ಮಾಣ ಮಾಡಿ ಅಲ್ಲಿ ಅದ್ಭುತವಾದಂತಹ ಒಂದು ನಾಗನ ಪ್ರತಿಷ್ಠೆಯನ್ನ ಮಾಡಿ ಅದು ಸಾಲದಂತೆ ಅವನ ಮುಂದೆ ಒಂದು ರಾಜಗೋಪುರದ ನಿರ್ಮಾಣವನ್ನು ಮಾಡಿ ದೇವಸ್ಥಾನದ ಕಾರ್ಯ ಪೂರ್ಣಗೊಳ್ಳುವಂತೆ ಒಂದು ವಿಶಿಷ್ಟವಾದಂತಹ ಒಂದು ಸೇವೆಯನ್ನ ಮಾಡಿದ್ದಾರೆ ನಮ್ಮ ಗೌರಿ ಸುಬ್ರಹ್ಮಣ್ಯ ಅವರು. ಇದು ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ. ಇಂತಹ ಸಾಧನೆ ಎಲ್ಲರಿಗೂ ಮಾಡಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಮ್ಮ ಮೇಲೆ ಅಭಿಮಾನ ಜಾಸ್ತಿ. ಯಾಕಂದ್ರೆ ನಮ್ದು ಆಶ್ರಮ ಪಕ್ಕದಲ್ಲೇ ಇದೆ, ಮಧ್ವನಾಮ ಆಶ್ರಮ ಅಂತ. ನಾವು 32 ವರ್ಷದಿಂದ ಇಲ್ಲೇ ಇದ್ದೇವೆ, ಇವರು ಇಲ್ಲೇ ಇದ್ದಾರೆ. ಯಾವ ಕಾರ್ಯಕ್ರಮಕ್ಕೂ ನಮ್ಮನ್ನು ಬಿಡುವುದಿಲ್ಲ. ಪ್ರತಿಯೊಂದು ರಥೋತ್ಸವವಾಗಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ನಮ್ಮನ್ನು ಇಟ್ಕೊಂಡೇ ಮಾಡ್ತಾರೆ. ಆ ಒಂದು ಅಭಿಮಾನ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ನಮಗೂ ಇದು ನಮ್ಮದೇ ಆದ ಒಂದು ಸಂಸ್ಥೆ. ಈ ಸಂಸ್ಥೆ ಬೆಳೆಯುವುದಕ್ಕೆ ವಿಶೇಷವಾಗಿ ಪರಿಶ್ರಮ ಪಟ್ಟಂತಹ ಗೌರಿ ಸುಬ್ರಹ್ಮಣ್ಯ ಅವರ ಒಂದು ಸಾಹಸ ತುಂಬಾ ನಮಗೆ ಹಿಡಿಸಿದೆ. ಭಗವಂತ ಅವರಿಗೆ ಇನ್ನಷ್ಟು ಹೆಚ್ಚಿನ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟು ಅನುಕೂಲಗಳನ್ನು ಕೊಟ್ಟು ಇನ್ನು ವಿಶೇಷವಾದಂತಹ ಸೇವೆಯನ್ನ ಸ್ವೀಕಾರ ಮಾಡಿ ಅವರನ್ನು ವಿಶೇಷವಾಗಿ ಅನುಗ್ರಹಿಸಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರಿಗೆ ಜೊತೆಯಾಗಿ ಅನೇಕ ಕಾಂಕಡ ಪ್ರಕಾಶ್, ಈ ಚಂದ್ರು ಅವರು ಮುಂತಾದ ಅನೇಕ ಜನರು ಅವ್ರ ಜೊತೆಗೆ ನಿಂತುಕೊಂಡು ಅವರಿಗೆ ಪ್ರಚೋದನೆಯ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ. ಇನ್ನು ಶಿಲ್ಪಿಯ ಬಗ್ಗೆ ಹೇಳುವುದಾದ್ರೆ ನಮ್ಮ ಶಂಕರ ಸ್ಥಪತಿಗಳು ಬಹಳ ಸೌಮ್ಯ ಸ್ವಭಾವದವರು, ಬಹಳ ಮೃದು ಸ್ವಭಾವದವರು. ಅವರು ನೋಡಿದರೆ ಏನು ಅನಿಸುವುದೇ ಇಲ್ಲ. ಆಗ ಅವರ ಇರ್ತಕ್ಕಂಥ ಕಲೆ ವಿದ್ಯೆ ಅದ್ಭುತವಾಗಿದೆ. ಇದು ಯಾಕೆ ನಾವು ಈಗ ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ದೇವಾಲಯದ ನಿರ್ಮಾಣ ಅವರೇ ಮಾಡ್ತಾ ಇದ್ದಾರೆ. ನಮ್ಮ ನರಸಿಂಹದೇವರ ದೇವಾಲಯದ ನಿರ್ಮಾಣದ ಕಾರ್ಯವನ್ನು ಅವರೇ ಮಾಡ್ತಾ ಇದ್ದಾರೆ. ಅದು ಮುಖಾಲ್ವಾಗ ಹಂತಕ್ಕೆ ಬಂದಿದೆ. ಮೇಯಲ್ಲಿ ಆ ನರಸಿಂಹದೇವರ ಪ್ರತಿಷ್ಠೆಯನ್ನ ನಾವು ಅನ್ಕೊಳ್ತಾ ಇದ್ದೀವಿ. ಅಂತಹ ಅದ್ಭುತವಾದ ಕೆಲಸಗಳನ್ನು ಮಾಡಿದರೂ ಸಹ ನಿಗರ್ವಿ ಯಾವ ಗರ್ವವೂ ಇಲ್ಲ. ಅಂತಹ ಒಂದು ವ್ಯಕ್ತಿತ್ವ, ಅಂತಹ ಒಂದು ಚೈತನ್ಯ, ಆ ಶಕ್ತಿ ಅವರಲ್ಲಿದೆ ಅಂತ ನೋಡಿದವ್ರಿಗೆ ಯಾರಿಗೂ ಅನಿಸೋದಿಲ್ಲ. ಅಂತಹ ಸರಳ ವ್ಯಕ್ತಿತ್ವ ನಮ್ಮ ಶಂಕರವರು. ಆ ಶಂಕರವರ ಒಂದು ಕಲೆ ಇಲ್ಲಿ ಒಳಮೂಡಿ ಬಂದಿದೆ ರಾಜಗೋಪುರದಲ್ಲಿ. ಅಂತಹ ಅದ್ಭುತವಾದ ಕಲಾಕಾರರು ಶಂಕರ ಶಿಲ್ಪಿಗಳು. ಅವರು ವಿಶೇಷವಾದಂತಹ ಒಂದು ಸೇವೆಯನ್ನು ಮಾಡಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಅಂತಹ ಶಂಕರ ಸ್ಥಪತಿಗಳಿಗೂ ಸಹ ಭಗವಂತ ವಿಶೇಷ ಅನುಗ್ರಹ ಮಾಡಿ. ಹಾಗೆ ಈ ಒಂದು ಮಹತ್ ಕಾರ್ಯದಲ್ಲಿ, ಧಾರ್ಮಿಕ ಸಮಾರಂಭದಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ಬಂದು ಭಗವಂತನ ಸೇವೆಯನ್ನು ಮಾಡಿ ಭಗವಂತನನ್ನ ಸಂತೋಷಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಭಗವಂತ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ. ಇದೊಂದು ಎಂಟಿ ಬ್ಯಾಗ್. ಈ ಎಂಟಿ ಬ್ಯಾಗಿಗೆ ನಾವು ಒಂದೊಂದೇ ಹೂವನ್ನು ಹಾಕ್ತಾ ಒಂದು ಸುಭಾಷಿತ ಹೇಳ್ತೀನಿ. ಆಕಾಶಾತ್ಪತಿ ತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಶ್ರೀ ಕೇಶವಂ ಪ್ರತಿ ಗಚ್ಚತಿ. ಏನಿದ್ರ ಅರ್ಥ? ಆಕಾಶದಿಂದ ಬೀಳೋ ಪ್ರತಿಯೊಂದು ನೀರಿನ ಹನಿ ಹಳ್ಳ ಆಗಿ, ಕೊಳ್ಳ ಆಗಿ, ಒಂದು ಸಣ್ಣ ಜರಿಯಾಗಿ, ನದಿಯಾಗಿ ಕಡೆಗೆ ಹೇಗೆ ಸಮುದ್ರವನ್ನು ಸೇರುತ್ತೋ ಹಾಗೆ ನೀವು ಮಾಡೋ ಒಳ್ಳೆ ಕೆಲಸಗಳು, ಪೂಜೆ ಪುನಸ್ಕಾರಗಳೆಲ್ಲ ಆ ಶ್ರೀಮನ್ ನಾರಾಯಣನಿಗೆ ಸೇರುತ್ತೆ ಅಂತ ಹೇಳಿ ಶುಭಾಶಯಗಳು ಮಾತು. ಆ ಪ್ರಕಾರ ಇದನ್ನೆಲ್ಲ ಇದ್ರೊಳಗಡೆ ಹಾಕಿದೆ. ಸುಮ್ಮನೆ ನಾನು ಓಂ ಮುಕ್ತಿನಾಗ, ಓಂ ಮುಕ್ತಿನಾಗ ಅಂತ ಹೇಳಿ ಅದರಿಂದ ಹೂಗಳನ್ನೆಲ್ಲ ತಗೊಂಡ್ಬಿಡ್ತೀನಿ. ಇದರಲ್ಲಿ ಏನೂ ಇಲ್ಲ. ಇದನ್ನ ನನ್ನ ಸಹಾಯಕನಿಗೆ ಕೊಡ್ತೀನಿ. ಈಗ ಅದನ್ನು ಮತ್ತೆ ನಾನು ಆ ಮಂತ್ರ ಹೇಳ್ತಾ ಓಪನ್ ಮಾಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ.
ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಶ್ರೀ ಕೇಶವಂ ಪ್ರತಿಗಚ್ಚತಿ. ಹೀಗೆ ನಮಗೆಲ್ಲ ಒಳ್ಳೆ ಕೆಲಸಗಳು ಆ ಭಗವಂತನನ್ನು ಸೇರಲಿ ಅಂತ ಹೇಳ್ತಾ ಮುಂದಿನ ಮ್ಯಾಜಿಕ್ಗೆ ಏನಿದು ಆಧ್ಯಾತ್ಮಿಕ ಸತ್ಯ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಆಧ್ಯಾತ್ಮ ಅಂದ್ರೆ ತುಂಬಾ ದೊಡ್ಡ ವಿಶ್ಲೇಷಣೆ ಬೇಡ. ನಾನು ಇನ್ನೊಬ್ಬರಿಗೆ ತೊಂದರೆ ಕೊಡದೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದೆ, ಇನ್ನೊಬ್ಬರನ್ನ ನೋಯಿಸಿದೆ, ನನ್ನ ಜೀವನ ಕ್ರಮವನ್ನು ಮಾಡ್ಕೊಂಡು ಹೋದ್ರೆ ಅದೇ ಆಧ್ಯಾತ್ಮ. ಅದನ್ನು ಪ್ರತಿಯೊಬ್ಬರು ಫಾಲೋ ಮಾಡಿಬಿಟ್ರೆ ಆಯ್ತು. ಭಗವನ್ ನಾಮ ಸ್ಮರಣೆ ಮಾಡ್ತಾ ಒಳ್ಳೆಯ ಜನಗಳಿಗೆ ಒಳ್ಳೇದು ಮಾಡ್ತಾ ಹೋದ್ರೆ ಅದೇ ನಮ್ಮ ಜೀವನ. ನೋಡಿ, ನಾವು ಹುಟ್ಟುವಾಗ ಏನೂ ತಂದಿಲ್ಲ, ಖಾಲಿ. ಎವ್ರಿಥಿಂಗ್ ಈಸ್ ಎಂಟಿ, ಏನೂ ಇಲ್ಲ ಇದರಲ್ಲಿ. ಆದ್ರೆ ಡಿ.ವಿ. ಜಿ ಕಡೆ ಹೇಳ್ತಾರೆ, ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ ಎಂದ್ರು. ಚೆನ್ನಾಗಿದೆ ನೋಡಿ. ಮದುವೆ ಸಂಭ್ರಮ ಒಂದ್ ಕಡೆ, ಸ್ವಲ್ಪ ಕಟ್ ಮಾಡಿದ್ರೆ ತಿಥಿ ಸಂಭ್ರಮಕ್ಕೂ ಹೋಗ್ಬೇಕಾಗುತ್ತೆ. ನಮ್ಗೆ ಯಾವ್ದು ಗ್ಯಾರಂಟಿ ಇಲ್ಲ ಒಳ್ಳೇದೇ ಆಗುತ್ತೆ ಅಂತ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರೀ ಉಪವಾಸ, ನಾಳೆ ಪಾರಣಿ ಇಂತು ಸಂದಿರುವುದು ಎಮ್ಮರುಡು ಮಂಕುತಿಮ್ಮ. ಸೊ ಜೀವನದಲ್ಲಿ ಕಷ್ಟ ಸುಖ, ನೋವು ನಲಿವು, ಸೋಲು ಗೆಲುವು ಎಲ್ಲ ಜೊತೆಯಲ್ಲಿ ಹೋಗ್ತಾ ಇರುತ್ತೆ. ನೋ ನೀಡ್ ಟು ವರಿ ಅಂತಾರೆ ನೋಡಿ. ಖಾಲಿ ಜೀವನ ಇದರಲ್ಲಿ ಏನೂ ಇಲ್ಲ. ಅದು ಸ್ವಲ್ಪ ನಾವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ. ಏನೋ ಬಂತು ಆದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಬಂತು, ಏನ್ ಮಜಾ. ನಮಗೆ ಕಲರ್ಫುಲ್ ಜೀವನ ಬೇಕು. ಭಗವಂತ ಅದನ್ನು ಕೊಡ್ತಾನೆ. ಡೆಡಿಕೇಟ್ ಅವರ್ ಎಫರ್ಟ್ಸ್ ಇನ್ ಎ ಗುಡ್ ವೇ. ಭಗವಂತ ಬ್ಲ್ಯಾಕ್ ಅಂಡ್ ವೈಟ್ ಅನ್ನ ಕಲರ್ಫುಲ್ ಕೂಡ ಮಾಡ್ತಾನೆ. ಸೊ ಬದುಕಿನ ಸತ್ಯ ಇಷ್ಟೇ. ಅದು ಕಲರ್ ಪರ್ಮಿನೆಂಟಾ? ಗ್ಯಾರಂಟಿ ಇಲ್ಲ. ಯಶಸ್ಸು ಪರ್ಮಿನೆಂಟಾ? ಗ್ಯಾರಂಟಿ ಇಲ್ಲ. ಎಲ್ಲ ಕೂಡ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅದೇ ಪ್ರಕೃತಿಯ ನಿಯಮ. ಬೇಸಿಗೆ ಕಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಮತ್ತೆ ರಿಪೀಟ್ ಆಗುತ್ತೆ. ಸೊ ಯಾವುದು ಪರ್ಮಿನೆಂಟ್ ಅಲ್ಲ. ಎಲ್ಲಿ ನಾವು ಸ್ವಲ್ಪ ಮಾಡಿದ್ರೆ ನಮ್ಮ ಜೀವನ ಮತ್ತೆ ಖಾಲಿ ಆಗಿಬಿಡುತ್ತೆ. ಸೊ ಅಲ್ಲಿಗೆ ನಾವು ಜೀವನದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಬಂದಿದ್ದನ್ನು ಹಾಗೆ ಸ್ವೀಕರಿಸಿ ಪ್ರಾಮಾಣಿಕವಾಗಿ ಹೋಗ್ತಾ ಇದ್ರೆ ಬದುಕು ಯಾವಾಗಲೂ ಕಲರ್ಫುಲ್ ಆಗಿರ್ಲಿ. ಆ ಮುಕ್ತಿ ನಾವು ನಿಮ್ಮ ಜೀವನವನ್ನ ಕಲರ್ಫುಲ್ ಮಾಡಲಿ ಅಂತ ಹೇಳ್ತಾ ಐ ವಾಂಟ್ ಟು ಕ್ಲೋಸ್ ದಿಸ್ ಮಾಡಿ. ಥ್ಯಾಂಕ್ ಯು. ಇದೊಂದು ವೀಕ್ ಹಗ್ಗ. ನಮ್ಮಲ್ಲಿ ತುಂಬಾ ಜನರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅಯ್ಯೋ, ನಾನು ಆ ಕೆಲಸ ಮಾಡ್ತೀನಾ, ನನ್ನ ಕೈಲಿ ಮಾಡಕ್ಕಾಗುತ್ತಾ, ನಾನು ಯಶಸ್ವಿ ಆಗ್ತೀನಾ, ಈ ತರ ಭ್ರಮೆಯಲ್ಲಿ ಇರ್ತಾರೆ. ಅದಕ್ಕೆ ಡಿ.ವಿ. ಜಿ ಅವ್ರ ಕಡೆ ಹೇಳ್ತಾರೆ, ಎದ್ದೆದ್ದು ಬೀಳುತ್ತಿದೆ, ಗುದ್ದಾಡಿ ಸೋಲುತ್ತಿದೆ, ಗದ್ದಲವ ತುಂಬಿ ಪ್ರಸಿದ್ಧರಾಗುತ್ತಿದೆ, ಜಗವನ್ನು ಉದ್ಧರಿಸುವೆ ಎನ್ನುವ ಸಕನೆ ನಿನ್ನ ಉದ್ಧಾರವಿಷ್ಟಾಯ್ತು ಮಂಕುತಿಮ್ಮ ಅಂತ. ಸೊ ಏನು ನೋಡಿ, ಫಾರ್ ಎಕ್ಸಾಂಪಲ್, ಏನು ಶಕ್ತಿ ಇಲ್ಲ, ವೀಕು, ಏನು ಶಕ್ತಿ ಇಲ್ಲ. ಹಾಗೆ ನಾವು 3 ಮಂತ್ರಗಳು, ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಸಿನ್ಸಿಯಾರಿಟಿ, 3 ಬಂದ್ಬಿಟ್ರೆ ನಮ್ಮ ಜೀವನ ಸೋಲೆ ಅಲ್ಲ. ವಿ ಆರ್ ಆಲ್ವೇಸ್ ಸ್ಟ್ರಾಂಗ್. ಸೃಷ್ಟಿ ಜೀವನದ ರಹಸ್ಯ. ನಾವು 3 ಮಂತ್ರಗಳನ್ನು ಫಾಲೋ ಮಾಡೋದಾಯ್ತು. ಇಲ್ಲ ಓದ್ಲಾ ಹೊಟ್ಕೊಂಡಿದ್ರೆ ಬರೀ ಅವರು ತೊಂದರೆ ಕೊಟ್ಕೊಂಡು ನಮ್ಮ ಜೀವನ ಮತ್ತೆ ಅದು ಹೋಗುತ್ತೆ. So let us practice good things, good behavior and good attitude. It makes you successful.